ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ವಾದಿ ಅಲ್ಬಾಗ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಈ ಲೊಕೇಶನ್ ಇರುವಂಥದ್ದು ಅಮರಾವತಿನಲ್ಲಿ. ನಮ್ಮ ಮನೆಯಿಂದ 25 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹಾಗೆ ಇದನ್ನು ಅಮರಾವತಿ ಡಕ್ ವಾದಿ ಅಂತಲೂ ಕರೀತಾರೆ. ಮಸ್ಕತ್ತಲ್ಲಿ ತುಂಬಾ ವಾದಿ ಪ್ಲೇಸಸ್ ಇದೆ, ಆದರೆ ಕೆಲವೊಂದು ಟ್ರೆಕ್ಕಿಂಗ್, ಅದರಿಂದ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ ಈ ವಾದಿ ಒಳ್ಳೆ ಲೊಕೇಶನಲ್ಲಿದೆ. ಪ್ಲೇಸಿಗೆ ರೀಚ್ ಆದೆವು, ಆದರೆ ಇಲ್ಲಿ ಡಕ್ಸ್ಗಿಂತ ಜಾಸ್ತಿ ಜನರೇ ಕಾಣಿಸ್ತಿದ್ದಾರೆ. ಬಾತುಕೋಳಿಗಳು ಹತ್ತಿರ ಬರ್ತಾ ಇದೆ. ಬಾತುಕೋಳಿಗಳು ಜಲಪಕ್ಷಿಗಳು, ಹಾಗೆ ಅವುಗಳ ರೆಕ್ಕೆಗಳು ವಾಟರ್ ಪ್ರೂಫ್, ನೀರು ತಾಗಿದ್ರೂ ಒದ್ದೆ ಆಗುವುದಿಲ್ಲ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಬಾತುಕೋಳಿಗಳ ಪಾದಗಳು ಜಾಲಪಾದಗಳು. ಬಾತುಕೋಳಿಗಳು ತುಂಬ ಕೋಲ್ಡ್ ಇರೋ ಪ್ರದೇಶದಲ್ಲಿ ಇರುವುದಿಲ್ಲ. ಹಾಗೆಯೇ ಬಾತುಕೋಳಿಗಳು ಫ್ರೆಶ್ ವಾಟರಲ್ಲಿರುವಂಥದ್ದು, ಕೊಳಚೆ ನೀರಲ್ಲೆಲ್ಲ ಇರುವುದಿಲ್ಲ ಬಾತುಕೋಳಿಗಳು. ಮತ್ತು ಏನು ಅಂತ ಹೇಳಿದರೆ, ಬಾತುಕೋಳಿಗಳು ಸಮುದ್ರದ ನೀರಿನಲ್ಲಿ ಸಹ ಇರ್ತದೆ. ನೋಡಿ, ಇಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಬಾತುಕೋಳಿಗಳು ನಡೆಯುವುದು ನೋಡಿ. ಇವುಗಳು ಜಾಲಪಾದಗಳನ್ನು ಹೊಂದಿರುವ ಕಾರಣ ಈ ಥರ ನಡೆಯುವಂಥದ್ದು. ನಾನು ನೀರಲ್ಲಿ ನೋಡಬೇಕಿದ್ರೆ ಸ್ವಲ್ಪನೇ ಬಾತುಕೋಳಿ ಇರುವುದು ಅಂತ ಅಂದ್ಕೊಂಡೆ. ಇಲ್ಲಿ ಗೂಡಲ್ಲಿ ತುಂಬಾ ಬಾತುಕೋಳಿಗಳುಂಟು. ಇಲ್ಲಿ ಸೆಲ್ ಓಪನ್ ಮಾಡಿಟ್ಟಿದ್ದಾರೆ. ಡಕ್ಸ್ ಬೇಕಾದಾಗ ಹೋಗ್ತದೆ, ಬೇಕಾದಾಗ ಬರ್ತದೆ. ಹಾಗೆ ಬೇರೆ ಬೇರೆ ಬರ್ಡ್ಸ್ ಇದೆ, ಮತ್ತು ರ್ಯಾಬಿಟ್ ಇದೆ. ಬಾತುಕೋಳಿಗಳ ಸೌಂಡ್ ಕ್ವಾಕ್ ಕ್ವಾಕ್ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಜನ ಅಂದ್ಕೊಳ್ಬೋದು ಏನೋ ಒಂದು ಸಣ್ಣ ಪ್ಲೇಸಿಗೆ ಹೋಗಿ ತೋರಿಸಿದ್ದೇನೆ ಅಂತ, ಆದರೆ ಮಿಡ್ಲ್ ಈಸ್ಟಲ್ಲಿರುವವರಿಗೆ ಗೊತ್ತಿರ್ತದೆ. ಅಂದರೆ ಇಲ್ಲಿ ಮರುಭೂಮಿಯಲ್ಲಿ ಈ ಥರದೊಂದೊಂದು ಸಣ್ಣ ಸಣ್ಣ ಪ್ಲೇಸಸ್ ಸಿಕ್ಕಿದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ. ಹಾಗೆಯೇ ಮಕ್ಕಳೆಲ್ಲ ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ತುಂಬಾ ಎಂಜಾಯ್ ಮಾಡ್ತಾರೆ. ಒಮ್ಮನ್ನಲ್ಲಿ ಇಷ್ಟೇ ಪ್ಲೇಸ್ ಇರುವಂಥದ್ದೆಲ್ಲ ಇನ್ನೂ ತುಂಬಾ ಪ್ಲೇಸಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬಾ ಇದೆ. ಇವಾಗ ವೆದರ್ ಒಳ್ಳೆದಿರುವ ಕಾರಣ ನಾವು ಹೆಚ್ಚಾಗಿ ಹೊರಗಡೆ ಹೋಗ್ತಾ ಇರ್ತೇವೆ. ನಾನು ಹೊರಗಡೆ ಹೋದಾಗ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಿಗೆ. ಒಮನ್ ಹೇಗಿದೆ ಅಂತ ನೋಡಬೇಕು ಅಂತ ಹೇಳಿ ಅಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆವಾಗ ನೀವು ಸಹ ನಮ್ಮ ಜೊತೆ ಒಮನ್ ಎಕ್ಸ್ಪ್ಲೋರ್ ಮಾಡ್ಬೋದು. ಬಾತುಕೋಳಿಗಳ ಮರಿಗಳನ್ನು ಡಕ್ಲಿಂಗ್ಸ್ ಅಂತ ಕರೀತಾರೆ. ಕೆಳಗಡೆ ನೀರಲ್ಲೆಲ್ಲ ಮಕ್ಕಳು ಆಟಾಡ್ತಿದ್ದಾರೆ. ತುಂಬ ಆಳ ಇಲ್ಲದ ಕಾರಣ ಇಲ್ಲಿ ಮಕ್ಕಳಿಗೆ ಸಹ ಆಟಾಡ್ಬೋದು, ತುಂಬಾ ಎಂಜಾಯ್ ಮಾಡ್ಬೋದು. ಇವಾಗ ಇಲ್ಲಿ ಚಳಿಯಾದ ಕಾರಣ ನೀರೆಲ್ಲ ತುಂಬ ಕೋಲ್ಡ್ ಇದೆ. ಆದ ಕಾರಣ ಮಕ್ಕಳಿಗೆಲ್ಲ ಸ್ವಲ್ಪ ಆಟಾಡಲಿಕ್ಕೆ ಕಷ್ಟ. ಅದೇ ಸಮ್ಮರೆಲ್ಲ ಆದರೆ ಪರವಾಗಿಲ್ಲ, ನೀರೆಲ್ಲ ಸ್ವಲ್ಪ ಬಿಸಿ ಬಿಸಿ ಇರ್ತದಲ್ವಾ. ಹಾಗೆ ಪಕ್ಕದಲ್ಲಿ ಮಕ್ಕಳಿಗೆ ಆಟಾಡಲಿಕ್ಕೆ ಬೇಕಾಗಿರುವಂಥ ಗೇಮ್ಸ್ ಆ್ಯಕ್ಟಿವಿಟೀಸ್ ಇತ್ತು. ಇದು ನೆಕ್ಸ್ಟ್ ಡೇ ವಿಡಿಯೋ. ಮಾತ್ರ ಕಾರ್ನಿಷಿಗೆ ಬಂದಿರೋದು ನಾವು. ವೆದರ್ ಅಂತೂ ತುಂಬಾ ಕ್ಲೌಡಿ ಆಗಿತ್ತು, ಹಾಗೆ ರಫ್ ವೇವ್ಸ್. ಆ್ಯಕ್ಚುಲಿ ನಾವು ಮಗಳನ್ನು ನೀರಲ್ಲಿ ಆಟ ಆಡಿಸುವ ಅಂತ ಕರ್ಕೊಂಡು ಬಂದೆವು, ಆದರೆ ಇಲ್ಲಿ ರಫ್ ವೇವ್ ನೋಡಿ ನಾವು ಮತ್ತೆ ಮಗಳನ್ನು ಕೆಳಗೆ ನೀರಿಗೆ ಇಳಿಸ್ಲಿಲ್ಲ. ಆದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವವರು ಸರ್ಫಿಂಗ್ ಮಾಡ್ತಾಯಿದ್ರು, ನಾವು ಹಾಗೆ ಕೂತ್ಕೊಂಡು ನೋಡ್ತಾ ಇದ್ದೆವು. ಒಮನ್ನವರಿಗೊಂದು ಗುಡ್ ನ್ಯೂಸ್ ಇದೆ. ಒಮನ್ನವರಿಗೆ ಮಾತ್ರ ಅಲ್ಲ, ಟೂರಿಸ್ಟ್ಗಳಿಗೆ ಸಹ. ಒಮನ್ನಲ್ಲಿ ಕೇಬಲ್ ಕಾರ್ ಪ್ರಾಜೆಕ್ಟ್ ಆಗ್ತಾ ಇದೆ. 2026 ಒಳಗಡೆ ಓಪನಿಂಗ್ ಇರ್ಬೋದು. ಹಾಗೆ ಒಮನ್ನಲ್ಲಿ ಬೊಟಾನಿಕಲ್ ಗಾರ್ಡನ್, ಅಲ್ಲಿ ಸಹ ಕೇಬಲ್ ಕಾರ್ ಪ್ರಾಜೆಕ್ಟ್ ಆಗ್ತಾ ಇದೆ. ಇದಕ್ಕಿಂತ ಮೊದಲು ಅದು ಓಪನ್ ಆಗ್ಬೋದು ಏನು. ಇವಾಗ ಇಲ್ಲಿ ಕೆಲಸ ಆಗ್ತಾ ಇದೆ ನೋಡಿದ್ವಿ. ಇದು ಇಲ್ಲಿ ಲಾಸ್ಟ್ ಸ್ಟೇಷನ್. ನಾವು ಮತ್ತೆ ಪುನಃ ಮಾತ್ರ ಕಾರ್ನಿಷ್ ಹತ್ರ ಬಂದೆವು ನೈಟ್. ನಮ್ಮ ಮನೆ ಇಲ್ಲೇ ನಿಯರ್ ಬೈ ಇರುವ ಕಾರಣ ನಾವು ನೈಟೆಲ್ಲ ಇಲ್ಲಿ ಮಾತ್ರ ಕಾರ್ನಿಷ್ ಹತ್ರ ಬರ್ತಾ ಇರ್ತೇವೆ. ಇದು ಯಾವ ಹಕ್ಕಿ ಅಂತ ನೋಡ್ತಾ ಇದ್ದೀರಾ, ಬಿಳಿ ಪಾರಿವಾಳ. ತುಂಬ ಚೆನ್ನಾಗಿ ನರ್ತನ ಮಾಡ್ತಾ ಇತ್ತು ಸಮುದ್ರದ ಸುತ್ತ. ಇವಾಗ ವಿಂಟರ್ ಸೀಸನ್ ಆದ ಕಾರಣ ಟೂರಿಸ್ಟ್ಗಳು ತುಂಬಾ ಇರ್ತಾರೆ. ನೈಟ್ ಹೊತ್ತು ಫುಲ್ ಕ್ರೌಡ್ ಇಲ್ಲಿ. ನಾನು ಮಾಡಿರುವಂಥ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್.